ನನಗಿಲ್ಲ ಪ್ರಭು, ನನಗಿಲ್ಲ. ನಿಮಗೆಲ್ಲರಿಗೂ ತೊಂದರೆ ಕೊಟ್ಟೆ. ಹೆಣ್ಣಾದ ನನ್ನ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡಿಕೊಂಡಿದ್ರೆ ನಾನು ಹೇಗೆ ಕಣ್ಣೀರನ್ನು ಹಾಕಬೇಕಾಗಿಲ್ಲವಾಗಿತ್ತು. ಸಂಕಟವನ್ನೆಲ್ಲ ಹೊಟ್ಟೆಯೊಳಗೆ ಬಚ್ಚಿಟ್ಟುಕೊಂಡು ಮಗನ ಮುಖವನ್ನು ನೋಡಿ ಮರೆತೆ ಇಂದು ಮಗನು ನಿಮ್ಮ ಪಾಲು ಕೃಷ್ಣನ ತಂಗಿಯಾಗಿ ನಿಮ್ಮ ಹೆಂಡತಿಯಾಗಿ ಕೈ ಕಟ್ಟಿ ಬಿಟ್ಟಿರಿ ಪ್ರಭು. ಹೀಗೆ ನಿಂತು ಬಿಟ್ರೆ ಹೇಗೆ? ಎಲ್ಲ ಹೊಡೆಯಿರಿ, ಎರಡು ಕೆಟ್ಟ ಮಾತುಗಳನ್ನು ಆಡಿ ಅದ್ಯಾವುದೂ ಸಾಧ್ಯವಾಗದಿದ್ದರೆ ಎಲ್ಲರ ಎದುರುಗಡೆಯಲ್ಲಿ ಮಾಂಗಲ್ಯವನ್ನು ಕಟ್ಟಿದ ಆ ಕೈಯಿಂದಲೇ ಒಂದು ತೊಟ್ಟು ಸತ್ಬಿಡಿ ಪ್ರಭು. ಸುಭದ್ರ ಕಾಲಪುರದಲ್ಲಿ ಬಿದ್ದು ಹೋರಾಡುತ್ತಾ ಇದ್ರು ಎಬ್ಬಿಸುವ ಚೈತನ್ಯ ನನಗಿಲ್ವೇ? ನನಗಿಲ್ಲ. ಸುಭದ್ರ, ನಿನ್ನ ಜೀವನದಲ್ಲಿ ಓ ದೇವರೇ ನನಗಿಂಥದ್ದು ಬೇಕು ಅಂತ ಹೇಳಿದವಳಲ್ಲ. ಒಂದು ಪೀತಾಂಬರ ಕೊಟ್ಟವ ನಾನಲ್ಲ, ಒಂದು ಆಭರಣವನ್ನು ನೀಡಿದವ ನಾನಲ್ಲ. ಅಂತ ನಾನು ನನ್ನ ಹೆಂಡತಿ ಅಂತ ನಿನಗೆ ಏನು ಕೊಡಬಲ್ಲೆ ಹೇಳು? ಒಂದು ತೊಟ್ಟು ವಿಷ ಕೊಡುವ ಯೋಗ್ಯತೆ ಇಲ್ವೇನೆ ನನಗೆ? ಒಂದು ತೊಟ್ಟು ವಿಷ ಕೊಡುವ ಯೋಗ್ಯತೆಯೂ ಇಲ್ಲವೇನೆ? ಕೊಡುತ್ತೇನೆ, ಕೊಡುತ್ತೇನೆ. ನಿನ್ನ ಜೀವವನ್ನು ಮರೆಯಲಾರದು ಅನುಭವದ ವಿಷ, ವೈದ್ಯ ವಿಷ. ಮೀರದಿರು ಬುದ್ಧಿಯನು, ಮೀರದಿರು ಬುದ್ಧಿಯನು, ನಿನ್ನಯ ನಾರಿದಿರೊಳಗಿರಿದು ಸತ್ತರೆ ದೂರ ಕೇಳುವರ್ಯಾರು? ನಾರಿದಿರೊಳಗೆ ಇರಿದು ಸತ್ತರೆ ದೂರ ಕೇಳುವರ್ಯಾರು? ಬರಿದ ನರಕ ಇಳಿಯದಿರು. ಆಕಸ್ಮಿಕವಾಗಿ ನಡೆದಿರುವ ಈ ಘಟನೆಗೆ ನೊಂದು ಬೆಂದು ಸಾಯುವುದಕ್ಕಾಗಿ ಮುಂದಾಗಿದ್ದೀಯ. ಯಾರ ಹೆಸರು ಕೇಳಿದ ಮಾತ್ರಕ್ಕೆ ಯದೆ ಪಡಿತದ, ಯಾರ ಧನುಷ್ಠಾಕಾರ ಕೇಳಿದ ತಕ್ಷಣ ದಿಗ್ಭ್ರಮೆಯಾಗುತ್ತಾನೋ, ಯದೆ ಪಡಿತಾನೋ ಅಂತ ಸಮರ್ಥ ಪಾರ್ಥನಿ ಈ ವಿಷಯದಲ್ಲಿ ಅಸಮರ್ಥನಾಗಬಾರದು. ಅರ್ಥ ಎಲ್ಲವರು ಸಾಯಲೇಬೇಕು. ಸಾಯುವುದಿದ್ದರೆ ಸಾರ್ಥಕತೆ ಪಡೆಯಬೇಕು. ಲಾರಿಯ ಎದುರು ಇರಿದು ಸತ್ತರೆ ದೂರು ಕೇಳುವವರ ಯಾರು? ನಿನಗೆ ಸಾಯಲೇಬೇಕು ಅಂತ ಇಂದ ನಾಳೆ ಸಮರ ವಿಶ್ವಾಧಾರ ಮೂರ್ತಿಯ ಕೂಡೆ ನೀರಣಧೀರನಾಗಿಯ ಕಾದಿ ಮುಕ್ತಿಯ ಸೂರೆ ಒಳ್ಳೆಂದ ನಿನಗೆ ಸಾಯಲೇಬೇಕು ಅಂತಾದ್ರೆ ಇಂದಲ್ಲ ಮತ್ತೆ ನಾಳೆ ನಡೆಯಲಿರುವ ಇದು ನಕ್ಷತ್ರದಲ್ಲಿ ವಿಷ
ವಿಶ್ವಾಧಾರ ಮೂರ್ತಿ ಎದುರಾಗುತ್ತಾರೆ. ಆ ಸಮಯದಲ್ಲಿ ಇದು ರಣಧೀರನಾಗಿ ಕೃಷ್ಣನಲ್ಲಿ ಹೋರಾಟವನ್ನು ಮಾಡಿ ಇದ್ದರೆ ನಮ್ಮ ಭಾಗ್ಯ, ಸತ್ತರ ವೀರ ಸ್ವರ್ಗವನ್ನು ಪಡೆಯಬಹುದು. ತಮ್ಮ ನಿನಗಾಗಿ ನಾವೆಲ್ಲರೂ ಇದ್ದಾರೆ. ನಾವೆಲ್ಲರೂ ಇಲ್ಲಿದ್ದವರಲ್ಲ, ನಿನಗಾಗೆ ಇದ್ದವರು. ಈ ಪ್ರಸಂಗದಲ್ಲಿ ಮುಖ್ಯ ಪಾತ್ರಧಾರಿಯೇ ನೀನು. ಹಾಗಾಗಿ ಹೇಳ್ತಾ ಇರುವುದು ಒಂದು ಮಾತು, ಗಯನನ್ನು ಬಿಟ್ಟು ಕೊಡಬಾರದು. ಸುಭದ್ರ ನೊಂದಿದ್ದಾಳೆ ಬೆಂದಿದ್ದಾಳೆ. ಹಿತದ ನುಡಿಯನ್ನು ಆಡಿ ಕಣ್ಣೀರು ಮರೆಸಿ ಭೀಮ ಇದ್ದಾರೆ ಹೆದರಬೇಡ. ಭೂರಿ ಸಂತೋಷದಲ್ಲಿ ಮುದ್ದಿಸಿ ಪೇಳಿದನು ಸತಿಗೆ. ನನ್ನ ಕೃತ್ಯವನ್ನ ಕಂಡಿರುವಂತ ಸುಭದ್ರೆ ಧರೆಗುರುಳಿದ್ದಾಳೆ, ಓಡಾಡುತ್ತಾ ಇದ್ದಾಳೆ. ಸುಭದ್ರ ಸುಭದ್ರ ಏನು ಮಾನಿ ಭಗವತೋ ಮುದ್ದು ಭಗವತೋ ದ್ವಾರಕೆಗೆ ನೀ ಹೋಗಿ ದ್ವಾರಕೆಗೆ ನೀ ಹೋಗಿ ಬೇಗದಿ ದ್ವಾರಕೆಗೆ ಕಂಡು ನಮ್ಮಳು ದ್ವಾರಕೆಗೆ ನೀ ಹೋಗಿ ಬೇಗದಿ ಮಾರಜನಕನ ಕಂಡು ನಮ್ಮಳು ವೈರವಾರ್ಮವು ವೈರವಾರ್ಮವು ಬೇಡ ವೈರವಾರ್ಮವು ಬೇಡ ಸರ್ವದ ಸಾರಿದೂರಿದೆನೆಂದು ಕೇಳು ಮಾನಿನಿ ಮಣಿ ತಾರೆ ಬಾರಿ ದ್ವಾರಕೆಗೆ ನೀ ಹೋಗಿ ಬೇಗದಿ ಮಾರಜನಕನ ಕಂಡು ನಮ್ಮಳು ವೈ
ನಿನ್ನ ಕಣ್ಣೀರು ಬಿಡುವುದಕ್ಕೆ ಕಾರಣ ನಾನೇ ಅದೇ. ಕ್ಷಮಿಸು ನನ್ನನ್ನು. ಅಜ್ಞಾನ ಮುಸುಕಿತು, ಜ್ಞಾನವನ್ನು ಕಳೆದುಕೊಂಡೆ. ಆವೇಶ ಹೆಚ್ಚಾಯಿತು. ಆವೇಶ ಭರಕ್ಕೆ ಒಳಗಾಗಿ ನನ್ನ ತನವನ್ನು ಕೊಂದುಕೊಳ್ಳುವುದಕ್ಕೆ ಸಿದ್ಧನಾಗಿರುತ್ತೆ. ಕ್ಷಮಿಸು ನನ್ನನ್ನು. ಸುಭದ್ರ, ಮಾನಿನಿ ಮಣಿ, ಮಾನಿನಿಯಲ್ಲಿ ಉನ್ನತವಾದ ಮರಕ್ಕೆ ಪಾತ್ರರಾದವಳು ದ್ರೌಪದಿ. ಅವಳ ಸಂಸ್ಕಾರದಲ್ಲಿದ್ದವು ನೀನು. ಹಾಗಾಗಿ ನೀನು ಮಾನಿನಿ ಮಣಿಬಾರ ಮಂಜುಳವಾದ ನಿನ್ನ ನಿನಾದವನ್ನು, ಸ್ವರವನ್ನು ಅಂದು ಗಜರೋಹಿ ವ್ರತದ ಕಾಲದಲ್ಲಿ ಹೇಳಿದವ, ಹೇಳಿ ಆನಂದಪಟ್ಟವ, ಪಡೆದರೆ ಪಡೆಯಬೇಕು ನಿನ್ನ ನಿರ್ಧಾರಕ್ಕೆ ಇಳಿದವ. ನಿನ್ನ ಕಾಳುಗನ ಹಾಗಿರುವ ಜಡೆ, ಆ ಮುಖ ಪದ್ಮ, ಆ ಉಲ್ಲಾಸಮಯವಾದ ನಿನ್ನ ಅಂಗಾಂಗದ ಚೆಲುವಿಕೆ, ಇದೆಲ್ಲ ಕಂಡಾಗ ಅರ್ಜುನ ಮೋಹಿಸಿದವ, ಪ್ರೇಮಿಸಿದವ. ಭಗವಂತ ಅನುಗ್ರಹಕ್ಕೆ ಪಾತ್ರ ಆಗಿ ನಿನ್ನನ್ನು ಪಡೆದಿದ್ದೇನೆ ಎನ್ನುವ ಹೆಮ್ಮೆ ನನಗೆ. ಬಿಗು ಸುಭದ್ರ, ಹೋಗು. ದ್ವಾರಾವತಿ ಇಲ್ಲಿವರೆಗೆ ಬಂದೆ, ಹಾಗೆ ದ್ವಾರಾವತಿಗೆ ಹೋಗಿ ಹೇಳು, ಭಗವಂತ ನಮ್ಮಿಂದ ಅಪರಾಧ ಘಟಿಸಿದೆ, ಅರಿಯದೆ ಮಾಡಿದ ಅಪರಾಧ ಕ್ಷಮಿಸು ಎಂದು ಕೇಳು. ಹೋಗು. ನನ್ನ ಕಣ್ಣೆದುರಲ್ಲಿ ಧಾರಾಕಾರವಾಗಿ ಕಣ್ಣೀರನ್ನು ಹರಿಸಿದೆಯಲ್ಲ, ಆ ಲೋಕ ಪಾವನೆಯ ಜನಕರಾಗಿರುವಂತಹ ಭಗವಂತನ ಪಾದಾರವಿದ್ದಕ್ಕೆ ನಿಂದ ಅಷ್ಟು ತರ್ಪಣ. ಹೋಗಲಿ, ಅವನ ಮನ ಮುಟ್ಟಲಿ, ಅಲ್ಲಿ ಕರುಣೆ ಅಮೃತ ಕಡಲಾಗಿ ಹರಿದು ಬರಲಿ, ನಿನಗೆ ಸ್ವಾತಂತ್ರ್ಯ ನೀಡಲಿ ಎನ್ನುವ ಅಭಿಪ್ರಾಯ. ಕಥೆಯನ್ನು ಹೇಳು. ಇಲ್ಲಿ ನಡೆದಿರುವಂತಹ ಎಲ್ಲ ವಿಚಾರಗಳನ್ನು ಕೃಷ್ಣನಲ್ಲಿ ಹೇಳುತ್ತೇನೆ. ನನ್ನಿಂದ ಸಾಧ್ಯವಾದಷ್ಟು ನಿವೇದಿಸಿಕೊಳ್ಳುತ್ತೇನೆ. ನಾನು ಏನನ್ನೂ ಉಳಿಸಿಕೊಳ್ಳಲಾರೆ, ಹಿತವಾಗಿಯೂ ಹೇಳಬಲ್ಲೆ. ಆ ಮಾತಿಗೆ ಆತ ಒಪ್ಪುತ್ತಾನೆ ಎನ್ನುವ ಭರವಸೆ ನನಗಿಲ್ಲ. ಆತ ಕಳುಹಿಸಿಕೊಟ್ಟಿದ್ದಾನೆ ಅಂತ ನಾನು ಇಲ್ಲಿಗೆ ಬಂದೆ. ನೀವು ಕಳುಹಿಸುತ್ತೀರಿ ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನ ನಿಷ್ಕಲ್ಮಶವಾದ ಮನಸ್ಸಿನಿಂದ ತಿಳಿ ಹೇಳುತ್ತೇನೆ. ಆದರೆ ಆ ಮಾತಿಗೆ ಒಪ್ಪಲಾರ ಎನ್ನುವ ಶಂಕೆಯೂ ನನ್ನನ್ನು ಕಾಡುತ್ತಿದೆ. ಮಾಡಿಸಿದರೆಂತೋ ಹಿತವ ಮಾಡಿಸಿದರಿಂತೋ, ಹಿತವ ಮಾಡಿಸಿದರಿಂತೋ, ನಮ್ಮಯ ಗ್ರಹಗತಿಯು ಈ ಪರಿಯು ಬಂತು, ನಮ್ಮಯ ಗ್ರಹ ಗತಿಯೋಡಿ ಪರಿಯು ಬಂತು. ಕೈ ಮುಗಿದು ನಿಂತು, ಕೈ ಮುಗಿದು ನಿಂತು, ಸುತನ ಸಲಗಿಗೋ ಎಂದು ಬೇಳು. ಸುಭದ್ರ, ಹಿತ ಅಹಿತ ಅವನಿಗೆ ಬಿಟ್ಟಿದ್ದು. ಹಿತವನ್ನ ಮಾಡುವುದಕ್ಕೆ ಸಿದ್ಧರಾಗಿದ್ದರೆ ಆ ದಯ ನಮ್ಮ ಪಾಲಿಗೆ ಸದಾ ಇದೆ ಎಂದು ಭಾವಿಸುತ್ತೇವೆ. ಅಹಿತವನ್ನೇ ಸಾಗಿಸಿ ಹಾಕಿದ್ರೆ ಅವನು ತಡೆಯುವ ಯಾರು? ಹೋಗು, ಹೇಳು. ಕೃಷ್ಣ, ನಿನ್ನ ವೈರಿ ನನಗೆ ಗೊತ್ತಾಗಲಿಲ್ವೋ? ಭಾರತ ಕೊಟ್ಟ ಮೇಲೆ ನಿನ್ನ ವೈರಿ ಎಂಬುದನ್ನು ಗೊತ್ತಾಗಿ ಅನಿವಾರ್ಯ ಸ್ಥಿತಿಯಲ್ಲಿ ನಾನಿದ್ದೇನೆ ಪ್ರಭು. ಲೋಕ ನಿನ್ನ ತಂದೆ ಎಂದು ಕರೆಯಿತು. ಲೋಕ ಇರುವಂತಹ ನಾವೆಲ್ಲ ನಿನ್ನ ಪಾಲಿಗೆ ಮಕ್ಕಳು ತಪ್ಪು ಮಾಡ್ತಾರೆ, ಕ್ಷಮಿಸು ಅಂತ ಹೇಳು. ನಿನ್ನ ಮುದ್ದಿನ ಮಗನಂತ ಅಭಿಮನ್ಯುವನ್ನ ತೋರಿಸು ಅಣ್ಣ. ನೋಡಣ್ಣ, ನೋಡು, ನಿನ್ನ ಹರಿಯನ್ನು ನೋಡವ. ಆಮೇಲೆ ನಿನ್ನ ಭಾವನೆ ನೋಡು, ನನ್ನನ್ನು ನೋಡು, ನಮ್ಮನ್ನು ಅನುಗ್ರಹಿಸಿ ಪ್ರಭು ಅಂತ ಹೇಳಿಬಿಡು. ಸ್ವಾಮಿ, ನೀವು ಇಷ್ಟೆಲ್ಲ ಹೇಳಬೇಕಾಗಿಲ್ಲ. ಅಲ್ಲಿಗೆ ಹೋದ ಮೇಲೆ ಏನು ಹೇಳಬೇಕೆನ್ನುವುದನ್ನು ನಾನು ತಿಳಿದೆ. ಆದರೆ
ಆ ಮಾತಿಗೆ ಆತ ಒಪ್ಪದೆ ಒಮ್ಮೆ ಕತ್ತಿ ಹಿಡಿದು ಆಳಕ್ಕೆ ಕತ್ತಿ ಬಿಟ್ಟಿದ್ದು